ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೂಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚ ಮನೋರಥಾಃ. ಮುಖೋಪ್ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಅನ್ನೋಕೊಳ್ಳಿ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಮೊದಲ 13 ಶ್ಲೋಕಗಳ ಪಾಠ ಆಗಿದೆ. ಕೊನೆಯ ಶ್ಲೋಕದಲ್ಲಿ ತತಃಶಂಕಾಶ್ಚ ಭೇರ್ಯಶ್ಚ ಫಣವಾನಕಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತುಮಲೋಭವತ್. ಅಲ್ಲಿ ತನಕ ಪಾಠ ಆಗಿತ್ತು. ದುರ್ಯೋಧನ ತನ್ನ ದುಃಖವನ್ನು ತೊಡ್ಕೊಳ್ತಾ ಹೋದ. ಎದುರುಗಡೆ ಇರುವಂತಹ ಯಾರು ದೃಷ್ಟದ್ಯುಮ್ನನ ಸೇನಾ ನಾಯಕತ್ವದಲ್ಲಿರುವಂತಹ ಪಾಂಡವರ ಸೇನಾ ಬಲ ನಮ್ಮ ಸೇನಾ ಬಲ ಎಂಥದ್ದು ಅಂತ ಹೇಳಿ ಗೊತ್ತಾಯ್ತು ಅವನಿಗೆ. ನಾವು ಸೋಲೋದು ನಿಶ್ಚಿತ ಅಂತಲೂ ಹೇಳಿಬಿಟ್ಟ. ಅದು ಯಾರಿಗೆ? ಅವರ ಸೇನಾ ನಾಯಕರಿಗೆ, ಭೀಷ್ಮಾಚಾರ್ಯರಿಗೆ ಹೇಳಿದ. ಬಹಳ ಬೇಸರ ಆಯಿತು ಅವನಿಗೆ, ದುಃಖ. ಅದಕ್ಕೆ ಇವರೇನು ಮಾಡ್ತಾರೆ, ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ. ಕುರುವೃದ್ಧ ಕೌರವರಲ್ಲಿ ವೃದ್ಧರಾದಂತಹ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ಅವನಿಗೆ ಹರ್ಷವನ್ನು ಉಂಟು ಮಾಡಬೇಕು ಅಂತಾನೆ, ಸಂತೋಷ ಉಂಟು ಮಾಡಲಿಕ್ಕೆ ಏನು ಮಾಡ್ತಾರೆ, ಶಂಖವನ್ನು ಊದ್ತಾರೆ. ಅಂದರೆ ಶಂಖವನ್ನು ಶಂಖದ ನಾದ ದದ್ಮವು ಅಂತಿದೆ. ಶಂಖನಾದವನ್ನು ಮಾಡೋದು ಅಂತ, ಅಂದರೆ ಊದೋದು ಅಂತ ಅರ್ಥ. ಅದಕ್ಕೆ 12ನೇ ಶ್ಲೋಕದಲ್ಲಿದೆ ಅದು ಆ ವಿಷಯ. ಆಯಿತಾ? ಇವರು ಯಾವಾಗ ಹೀಗೆ ಮಾಡ್ತಾರೋ, ಈ ಕೌರವರ ಪಕ್ಷದಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿಗಳು, ಕೆಲವೊಬ್ಬರು ಶಂಖ ಊದೋದು, ಕೆಲವರು ಬೇರೆ ಬೇರೆ ಅಂದರೆ ನಗಾರಿ ಬಾರಿಸೋದು, ಡೋಲು ಬಾರಿಸೋದು, ತಮಟೆ, ಕಹಳೆ, ಇದು ಏನೇನಿದೆಯೋ, ಕೆಲವೊಬ್ರು ಜಾಂಗಟೆ, ಅದು ಏನಿದೆಯೋ ಅವರಲ್ಲಿ ಎಲ್ಲವನ್ನ ಶಬ್ದ ಬರೋದು ಏನೇನಿದೆಯೋ ಅದೆಲ್ಲವನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ ತನಕ ಪಾಠ ಆಗಿತ್ತು. ನಂತರ ಪಾಂಡವರ ಪಕ್ಷದಲ್ಲಿ ಏನಾಯಿತು ಅಂತ ಮುಂದಿನ ಶ್ಲೋಕದಲ್ಲಿ ಪ್ರಾರಂಭ ಆಗ್ತದೆ. ಮೊಟ್ಟ ಮೊದಲು ಶಂಖನಾದ ಮಾಡಿದವರಂದ್ರೆ ಭೀಷ್ಮಾಚಾರ್ಯ. ನಂತರ ಯಾರದು ಅಂತ ಮುಂದೆ ಹೋಗ್ತದೆ ಕತೆ. ತತಶ್ವೇತಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಹೀಗೆ ನಾನಾ ಶಬ್ದಗಳು ಮೊಳಗುವಾಗ ಆ ಸಂದರ್ಭದಲ್ಲಿ ಪಾಂಡವರ ಪಕ್ಷದಲ್ಲಿ ದಿವ್ಯವಾದಂತಹ ಪರಮಾತ್ಮನ ಶಂಖ ಮತ್ತು ಪಾಂಡವರ ಶಂಖವು ಸಹಿತ ಮೊಳಗಿತು ಅಂತ ಹೇಳ್ತಾ ಹೋಗ್ತಾ. ಎಂಥದ್ದು ಅದು, ಎಂತಹ ರಥದಲ್ಲಿ ಕೂತ್ಕೊಂಡಿದ್ರು ಅಂದರೆ ಆ ಮಾಧವ ಕೃಷ್ಣ ಪರಮಾತ್ಮ ಶ್ವೇತಹಯೈಹಿ ಯುಕ್ತೆ. ಶ್ವೇತಹಯ, ಹಯ ಅಂದರೆ ಕುದುರೆ ಅಂತ, ಶ್ವೇತ ಅಂದರೆ ಬಿಳಿ, ಬಿಳಿಯಾದಂತಹ ಕುದುರೆಗಳಿಂದ ಕೂಡಿದಂತಹ ಮಹತಿ ಸ್ಯಂದನೆ ಸ್ಥಿತೋ. ಸ್ಯಂದನ ಅಂದರೆ ರಥ ಅಂತ. ಎಂತಹ ರಥ? ಮಹತೆ, ದೊಡ್ಡದಾದಂತಹ ರಥ ಅಂತ. ಹೀಗೆ ಬಿಳಿ ಕುದುರೆಗಳಿಂದ ಕೂಡಿದಂತಹ ದೊಡ್ಡ ರಥದಲ್ಲಿ ಸ್ಥಿತ ಅಂದರೆ ಇದ್ದವ ಯಾರು? ಮಾಧವ ಅಂದರೆ ಕೃಷ್ಣ ಪರಮಾತ್ಮ. ಅಷ್ಟು ಮಾತ್ರವಲ್ಲ, ಪಾಂಡವಶ್ಚೈವ, ಪಾಂಡವರದು ಸಹಿತ ದಿವ್ಯವಾದಂತಹ ಶಂಖೌ ಪ್ರದದ್ಮತು. ಆ ಧಾತುವಿನ ಅರ್ಥ ಏನು ಅಂದರೆ ನಾದ ಮಾಡಿದರು ಅಂತ. ಶಂಖದ ನಾದ ಅಂದರೆ ಶಂಖವನ್ನು ಊದಿದರು ಅಂತ ತಾತ್ಪರ್ಯ ಅರ್ಥವನ್ನು ನೋಡ್ಬೋದು. ಇನ್ನು ಇದಕ್ಕೇನು ಮತ್ತೆ ಹೆಚ್ಚು ವ್ಯಾಖ್ಯಾನ ನೋಡಬೇಕಾಗಿದೆ. ಮುಂದಿನ ಶ್ಲೋಕದಲ್ಲಿ ಯಾರ್ಯಾರದು ಏನೇನು ಶಂಖನಾದದ ಹೆಸರು, ಶಂಖದ ಹೆಸರು ಅಂತ 1 ಮಾರ್ಕ್ ಕ್ವಶನ್ ಇದು. ನೀವೆಲ್ಲ ಬರೆದಿಟ್ಕೊಳ್ಬೇಕಾಗ್ತದೆ. 1 ಮಾರ್ಕ್ ಕ್ವಶನ್ ಪಾಠಕ್ಕೆ. ಆಯಿತಾ? ಅಲ್ಲಿ ಮಾರ್ಕ್ ಹಾಕೊಂಬಿಡಿ ಆ ಶ್ಲೋಕಕ್ಕೆ ಪಕ್ಕದಲ್ಲಿ 1 ಮಾರ್ಕ್ ಕ್ವಶನ್ ಅಂತ. ತಕ್ಷಣ ಆ ಶ್ಲೋಕ ಪಾರಾಯಣ ಮಾಡ್ಬೇಕಾದ್ರೆ ನೆನಪಾಗ್ತದೆ ನಿಮಗೆ. ಯಾರ್ಯಾರ ಶಂಖ ಏನೇನು ಹೆಸರು ಅಂತ ಗೊತ್ತಾಗ್ತದೆ. ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯ
ಪೌಂಡ್ರಂ ದದ್ಮೌ ಮಹಾಶಂಖಂ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮಾವೃಕೋದರಃ ಭೀಮಕರ್ಮಾವೃಕೋದರಃ ಅನಂತ ವಿಜಯಂ ರಾಜ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ನಕುಲಃ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೌ. ಸುಘೋಷಮಣಿಪುಷ್ಪಕೌ. ಬಹಳ ಸುಲಭ, ಏನಿಲ್ಲ. ಪಾಂಚಜನ್ಯಂ ಹೃಷಿಕೇಶ. ಹೃಷಿಕೇಶ ಅಂದರೆ ಪರಮಾತ್ಮ, ಕೃಷ್ಣ ಪರಮಾತ್ಮನದು ಅವನ ಶಂಕದ ಹೆಸರು ಪಾಂಚಜನ್ಯ ಅಂತ. ದೇವದತ್ತಂ ಧನಂಜಯ. ಧನಂಜಯ ಅಂದರೆ ಯಾರು? ಅರ್ಜುನ. ಅರ್ಜುನನ ಶಂಕದ ಹೆಸರು ದೇವದತ್ತ ಅಂತ. ನಂತರ ಪೌಂಡ್ರಂ ದದ್ಮೌ ಮಹಾಶಂಕಂ. ಮಹಾಶಂಖ ಅಂತ ಅದರ ಹೆಸರು ಪೌಂಡ್ರ ಅಂತ. ಪೌಂಡ್ರ ಎಂಬುವಂತಹ ಮಹಾಶಂಕವನ್ನು ದದ್ಮೌ ಅದರ ಮೊಳಗಿಸಿದ, ನಾದವನ್ನು ಮಾಡಿದ ಯಾರು ಅಂದರೆ ಭೀಮಕರ್ಮ ವೃಕೋದರ. ವೃಕೋದರ ಅಂದರೆ ಭೀಮ, ಮತ್ತು ಭೀಮಕರ್ಮ ಅಂದರೆ ಮಹತ್ತಾದಂತಹ ಕರ್ಮವನ್ನು ಮಾಡುವಂಥವ. ಭಯಂಕರ, ಭೀಮ ಅಂದರೆ ಭಯಂಕರ ಅಂತ ಮತ್ತೊಂದರ್ಥ. ಭಯಂಕರವಾದಂತಹ ಕರ್ಮವನ್ನು ಮಾಡುವಂಥ, ಯುದ್ಧದಲ್ಲಿ ಪರರನ್ನು ನಡುಗಿಸಿ ಹಾಕುವ, ಸಿಡಿ ಹಾಕುವಂತಹ ಭಯಂಕರವಾದಂತಹ ಕರ್ಮವನ್ನು ಮಾಡುವಂತಹ ಯಾರು? ವೃಕೋದರ. ಭೀಮಸೇನನ ಶಂಕ ಯಾವುದು? ಪೌಂಡ್ರ. ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರ. ಅದಕ್ಕೆ ಹೆಸರು ಪೌಂಡ್ರ ಅಂತ. ನಂತರ ಯುಧಿಷ್ಠಿರನ ಶಂಕದ ಹೆಸರನ್ನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಅನಂತ ವಿಜಯಂ ರಾಜ. ರಾಜ ವೃಕೋದರ ಅಂದರೆ ಭೀಮ ಅಂತ ಅರ್ಥ. ವೃಕದಂತಹ ಉದರವುಳ್ಳವ ಅಂತ, ಅಂದರೆ ಬಹಳ ತಿನ್ನುವವ ಅಂತ ಅರ್ಥ ಆಗ್ತದೆ ಅದಕ್ಕೆ. ವೃಕ ಅಂದರೆ ಏನು? ತೋಳ. ಹಾಗೆ ವೃಕೋದರ ಅಂದರೆ ಅವ ಭೀಮಸೇನ, ಬಹಳ ಮಂಡಿಯಷ್ಟು ಅನ್ನ ತಿನ್ನುವನು ಅಂತ. ನಂತರ ರಾಜ, ಪಾಂಡವರ ರಾಜ ಯಾರು? ಯುಧಿಷ್ಠಿರ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ. ಕುಂತಿಪುತ್ರನಾದಂತಹ ಜ್ಯೇಷ್ಠನಾದಂತಹ ಯುಧಿಷ್ಠಿರನ ಏನು ಶಂಖದ ಹೆಸರು ಅನಂತ ವಿಜಯ ಅಂತ. ನಂತರದಲ್ಲಿ ನಕುಲ ಸಹದೇವಶ್ಚ. ನಂತರ ಟ್ವಿನ್ಸ್ ಯಾರು? ಮಾದ್ರಿಯ ಪುತ್ರರಾದಂತಹ ನಕುಲ ಮತ್ತು ಸಹದೇವರ ಶಂಕಗಳ ಹೆಸರು ಸುಘೋಷ ಮಣಿಪುಷ್ಪಕೌ. ನಕುಲನದ್ದು ಸುಘೋಷ, ಸಹದೇವನದ್ದು ಮಣಿಪುಷ್ಪಕ ಅಂತ. ಹೀಗೆ ಪಾಂಡವರ ಮತ್ತು ಕೃಷ್ಣ ಪರಮಾತ್ಮನ ಶಂಕಗಳ ನಾದ, ಆ ಶಂಕಗಳ ಹೆಸರನ್ನು ಸಹಿತ ಗೀತೆ ವರ್ಣನೆ ಮಾಡ್ತಾ ಇದೆ. ಅದಕ್ಕೇನು ಇವ್ರದ್ದೇನು ಹೆಚ್ಚೇನು ಗೀತಾವೃತ್ತಿಯಲ್ಲೂ ಮಾತೇನಿಲ್ಲ ರಾಯರದು. ದದ್ಮೌ ಇತ್ಯನ್ವಯ. ಎಲ್ಲೂ ಅಲ್ಲಿ ಇದೇನಿಲ್ಲ, ಬರೀ ಅವರವರ ಹೆಸರು ಅವರ ಶಂಕ ಹೇಳ್ತಾ ಇದ್ದಾರೆ ಅಷ್ಟೇ. ದದ್ಮೌ ಅಂತ ನಾವು ಅನ್ವಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಪಾಂಚಜನ್ಯಂ ಹೃಷಿಕೇಶೋ ಅಂತಿದೆ ಅಲ್ವಾ? ಪಾಂಚಜನ್ಯಂ ಹೃಷಿಕೇಶ ದದ್ಮೌ, ದೇವದತ್ತಂ ಧನಂಜಯ ದದ್ಮೌ. ಅಲ್ಲಲ್ಲಿ ದದ್ಮೌ ಅಂತ ನಾವೇ ಅನ್ವಯ ಮಾಡ್ಕೊಳ್ಬೇಕು. ಅದು ಹಿಂದಿನ ಶ್ಲೋಕಗಳಿದೆ, ಅದು ನಾವೇ ಅದನ್ನು ಅನ್ವಯ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಅರ್ಥ ಆಗಲ್ಲ. ಅವ್ರದ್ದು ಶಂಕ, ಇವ್ರ ಶಂಕ, ಏನು ಶಂಕ? ಶಂಕವನ್ನು ದೂದುತ್ತಾ ಇದ್ದಾರೆ ಅಂತ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಅರ್ಥ. ಹೀಗೆ ಇನ್ನು ಬಹಳ ದೊಡ್ಡ ವಿಷಯಗಳನ್ನಿಲ್ಲ, ಒಂದನೇ ಅಧ್ಯಾಯ ಹೀಗೆ ಹೋಗ್ತದೆ. ನಂತರದಲ್ಲಿ ಅನಂತಂ ವಿಜಯಂ, ಅನಂತ ವಿಜಯಾಖ್ಯ ಅಂತ ಅರ್ಥ. ಅನಂತ ವಿಜಯ ಎಂಬುವಂತಹ ಹೆಸರು ಅಂತ ಯಾರ್ದು? ಯುಧಿಷ್ಠಿರನದು. ನಕುಲ ಸುಘೋಷಾಖ್ಯಂ ಶಂಕಂ ಸಹದೇವೋ ಮಣಿಪುಷ್ಪಕಾಖ್ಯಂ. ಅಲ್ಲಿ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ, ಕ್ರಮವಾಗಿ ನಾವೇ ತೊಗೊಳ್ಬೇಕು ಅಂತ ರಾಯರು ಹೇಳ್ಕೊಡ್ತಾ ಇದ್ದಾರೆ. ನಕುಲನದು ಸುಘೋಷ, ಮಣಿಪುಷ್ಪಕ ಶಂಖ ಯಾರ್ದು? ಅದು ಸಹದೇವನದು ಅಂತ ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂತ. ನಂತರ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಂ ದದ್ಮುಃ ಪೃಥಕ್ ಪೃಥಕ್ ಸಘೋಷೋದಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಹೀಗೆ
ಅಲ್ಲಿ 18ನೇ ಶ್ಲೋಕದಲ್ಲಿ ಸರ್ವಶ ಪೃಥ್ವೀಪತೆ ಅಂತಿದೆ. ಅಂದರೆ ಹೇ ಪೃಥ್ವೀಪತೆ ಅಂತ ಇದು ಹೇಳ್ತಾ ಇರೋ ಮಾತಲ್ಲ ಯಾರು? ಸಂಜಯ ಯಾರಿಗೆ ಹೇಳ್ತಾ ಇರೋದು? ಧೃತರಾಷ್ಟ್ರನಿಗೆ ಒಪ್ಪಿಸ್ತಾ ಇರೋದು. ಅಲ್ಲೇ ನಡೀತಾ ಇದೆ ಅಂತ, ಇವನೇ CC ಕ್ಯಾಮ್ರಾ ಅಲ್ಲೇ ನಡೀತಾ ಇದೆ ಅಂತ ಪ್ರತ್ಯಕ್ಷವಾಗಿ ಕಂಡು ಇವನು ಹೇಳ್ತಾ ಇದ್ದಾನೆಲ್ಲ. ಹೇ ಪೃಥ್ವೀಪತೆ, ರಾಜ ಇವಾಗ ಏನಿದ್ರು ಧೃತರಾಷ್ಟ್ರ ಅಲ್ಲ, ಪೃಥ್ವೀಪತೆ ರಾಜನೇ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಏನು ಅಂತ? ಕಾಶ್ಯಶ್ಚ ಪರಮೇಶ್ವಾಸ, ಕಾಶಿರಾಜ. ಕಾಶ್ಯಶ್ಚ ಅಂದರೆ ಕಾಶಿ, ಅಂದರೆ ಕಾಶಿರಾಜ ಅಂತ ಅರ್ಥ. ಅವ ಮಹೇಶ್ವಾಸ. ಮಹೇಶ್ವಾಸ ಅಂದ್ರೆ ಅರ್ಥ ಏನು? ಅದನ್ನು ರಾಯರು ಬಿಡಿಸ್ತಾರೆ. ಮಹೇಶ್ವಾಸ ಅಂತಂದರೆ ಮಹಾಧನುಷ್ಕಃ ಅಂತ ಅರ್ಥ. ಮಹಾ ಅಂದರೆ ಮಹಾ ಅಂತಾನೆ, ಶ್ವಾಸ ಅಂದರೆ ಶ್ವಾಸ ಅಂದರೆ ಧನುಷ್ಕ ಅಂದರೆ ಮಹಾಧನುರ್ಧಾರಿ ಅಂತ. ಅಲ್ಲಿ ಪಾಂಡವರ ಬಗ್ಗೆ ಹೇಳಾಯಿತು, ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಾಯ್ತಲ್ಲ. ಮುಂದೆ ಪಾಂಡವರಲ್ಲಿರುವಂತಹ ಧನುರ್ಧಾರಿಗಳ ಬಗ್ಗೆ, ಪ್ರಥಿಕರ ಬಗ್ಗೆ ಹೇಳಬೇಕಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದ್ದ. ಶಿಖಂಡೀಚ ಮಹಾರಥಃ. ನಂತರ ಮಹಾರಥಿಕ ಯಾರು? ಶಿಖಂಡಿ. ಅವನು ಮಹಾರಥಿಕ. ಅರ್ಧರಥ ಸಾಮಾನ್ಯ ವ್ಯಕ್ತಿ ಅಲ್ಲ ಅವ. ಶಿಖಂಡಿ ಅವನು ಅವನದೇ ಒಂದು ದೊಡ್ಡ ಸೈನ್ಯ ಇದ್ದ ಹಾಗೆ, ಒಬ್ಬ ವ್ಯಕ್ತಿಯೇ ದೊಡ್ಡ ಸೈನ್ಯ ಇದ್ದ ಹಾಗೆ. ನಂತರದಲ್ಲಿ ದೃಷ್ಟದ್ಯುಮ್ನೋ ವಿರಾಟಶ್ಚ, ಇವರೆಲ್ಲ ಮಹಾರಥಿಕರೇ. ದೃಷ್ಟದ್ಯುಮ್ನ ಅವನಂತೂ ದೃಷ್ಟದ್ಯುಮ್ನ ಏನಾಗಿದ್ದಾನೆ ಇವಾಗ? ಸೇನಾ ನಾಯಕ ಅವನೇ, ಸೇನಾಪತಿ. ವಿರಾಟಶ್ಚ ವಿರಾಟ ರಾಜ. ಸಾತ್ಯಕಿಶ್ಚ ಅಪರಾಜಿತ. ಸಾತ್ಯಕಿಶ್ಚ ಅಪರಾಜಿತ. ಅದು ಸಾತ್ಯಕಿ ಚ ಅಪರಾಜಿತ. ಇನ್ನು ಸೋಲೆ ಕಾಣ್ದೆ ನೋಡು, ಸೋಲೆ ಇಲ್ಲದ ಸರದಾರ ಅಂತ ಯಾರು? ಸಾತ್ಯಕಿ. ನಂತರ ದ್ರುಪದೋ ದ್ರೌಪದೇಯಾಶ್ಚ. ಇನ್ನು ದ್ರುಪದ ದೃಷ್ಟದ್ಯುಮ್ನ ತಂದೆ ದ್ರುಪದ ಮಹಾರಾಜ. ನಂತರದಲ್ಲಿ ಸರ್ವಶಃ ದ್ರೌಪದೇಯ, ಎಲ್ಲ ದ್ರೌಪದೇಯರು ಅಂದರೆ ದ್ರೌಪದಿಯ ಮಕ್ಕಳು ಅಂತ ಅಲ್ವ, 5 ಜನ ಮಕ್ಕಳು ದ್ರೌಪದಿಗೆ. ಹೀಗೆ ಎಲ್ಲರೂ ಸಹಿತ ಸೇರ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಸೌಭದ್ರಶ್ಚ ಮಹಾಬಾಹು, ಮಹಾಬಲಶಾಲಿ ಆದವ ಯಾರು? ಸೌಭದ್ರ, ಸುಭದ್ರೆಯ ಮಗ, ಅರ್ಜುನನ ಮಗ. ಯಾರು? ನನ್ನ ಹೆಸರೇನು? ಅಭಿಮನ್ಯು. ಹೆಸರು ಹೇಳಿಲ್ಲ, ನಾವೇ ತೊಗೊಳ್ಬೇಕು ಅದನ್ನು. ಸೌಭದ್ರೆಯ ಮಗ ಅಭಿಮನ್ಯು ಅಂತ. ಹೀಗೆ ಶಂಖಂ ದದ್ಮುಹು ಪೃಥಕ್ ಪೃಥಕ್. ಕೃಷ್ಣನ ಪಾಂಚಜನ್ಯ ಬಗ್ಗೆ ಹೇಳಿದ ಸಂಜಯ. ಬೇರೆ ಬೇರೆ ಪಂಚಪಾಂಡವರ ಶಂಖಗಳನ್ನು ಹೇಳಿದ. ಇವರೆಲ್ಲ ಶಂಖಗಳನ್ನು ಓದ್ತಾ ಇದ್ದಾರೆ ಅಂತ. ಪೃಥಕ್ ಪೃಥಕ್ ಅಂದರೆ ಪ್ರತ್ಯೇಕವಾಗಿ ಅವ್ರವ್ರದೇ ಬೇರೆ ಬೇರೆ ಶಂಖ ಇದೆ. ಕೊಡು, ನಿಂದಾದ್ಮೇಲೆ ಹಂಗೆ ಕೊಡು ಅಂತಲ್ಲ, ಅವ್ರದೇ ಬೇರೆ ಬೇರೆ ಶಂಖಗಳಿದೆ. ಎಲ್ಲರದ್ದು ಶಂಖವೇ ಇಟ್ಕೊಂಡು ಬಂದ್ಯಾರೆ. ಪರಮಾತ್ಮನದು ಶಂಖ, ಇವ್ರದ್ದು ಶಂಖದೆ. ಹೀಗೆ ಸುಘೋಷೋ ಧಾರ್ತರಾಷ್ಟ್ರಾನ ಹೃದಯಾನಿ ವ್ಯದಾರಯನ್. ಯಾಕೆ ಇದನ್ನು ಹೇಳಕೊಟ್ಟಿದೆ ಅಂದರೆ, ಅವರು ಪಾಂಡವಾದಿಗಳು ಮೊಳಗಿಸಿದಂಥ ಶಂಖನಾದ ಏನಾಯಿತು? ಧಾರ್ತರಾಷ್ಟ್ರಾನಾಂ ಹೃದಯಾನಿ ವ್ಯದಾರಯನ್. ಅವರ ಹೃದಯ ಏನಾಯಿತು? ಸೀಳಿ ಹೋಯ್ತಂತೆ. ಅದು ಹೇಗೆ ನಾದ ಹೇಗಿತ್ತು, ಶಬ್ದ ಹೇಗಿತ್ತು ಅಂದರೆ, ನಭಶ್ಚ ಪೃಥಿವೀಂಚೇವ ತುಮುಲೋ ವ್ಯನುನಾದಯನ್. ತುಮುಲ ಒಮ್ಮೆ ಪೃಥಿವಿಯಿಂದ ಅಂತರಿಕ್ಷಕ್ಕೆ. ಪೃಥಿವಿ ಅಂದರೆ ಪೃಥಿವಿ, ಭೂಮಿ. ನಭ ಅಂದರೆ ಅಂತರಿಕ್ಷ, ಆಕಾಶ, ಪೃಥಿವಿ ಎಲ್ಲ ಕಡೆ ಹೋಗಿ ಸೇರ್ತಂತೆ. ಹೋಗಿ ಸೇರೋದಿಲ್ಲ. ತುಮುಲೋಹ ವ್ಯನುನಾದಯನ್. ಅದರ ಶಬ್ದ, ತುಮುಲ ಅಂದರೆ ಶಬ್ದ, ವ್ಯನುನಾದಯನ್ ಅದು ಪ್ರತಿಧ್ವನಿಸ್ತಂತೆ. ಕೆಲವೊಮ್ಮೆ ಶಬ್ದ ಹಾಗೆ ಉಳ್ಕೊಳ್ತದೆ, ಕೇಳಿ ಹಾಗೆ ಉಳ್ಕೊಳ್ತದೆ. ಕೆಲವೊಮ್ಮೆ ಶಬ್ದಗಳು ಏನಾಗ್ತದೆ ಮತ್ತೆ ಪ್ರತಿಧ್ವನಿಸ್ತದೆ. ಪ್ರತಿಧ್ವನಿಸುವಾಗ ಏನಾಗ್ತದೆ ಹೇಳಿ? ಮತ್ತೆ ಅದು ಇನ್ನೂ ಜೋರಾಗ್ತದೆ. ಹೀಗೆ ಪೃಥ್ವಿಯಲ್ಲಿ ಪರಿಪೂರ್ಣವಾಗಿ ಹರಡ್ತು, ಅಂತರಿಕ್ಷದಲ್ಲೂ ಹರಡ್ತು. ಹರಡಿದ್ದು ಮಾತ್ರವಲ್ಲ, ಅದು ಪ್ರತಿಧ್ವನಿಸ್ತಾ ಈ ಧೃತರಾಷ್ಟ್ರ ಪುತ್ರರು ಯಾರು? ಕೌರವರಿಗೆ ಹೃದಯಾನಿ ವ್ಯದಾರಯನ್, ಅವರಿಗೆ ಹೃದಯವೇ ಸಿಳಿ ಹೋಯ್ತಂತೆ. ಹೃದಯಾನಿ ವ್ಯದಾರಯನ್. ಅದಕ್ಕೆ ನಾವು ಸುಮ್ಮನೆ ಹಾಗೆ ಕೇಳಿದ್ರೆ ಆಗಲ್ಲ. ರಾಯರ ವಿವೃತ್ತಿ ಬೇಕು ಅದಕ್ಕೆ. ಏನು ವ್ಯದಾರಯನ್ ಅದರ ಅರ್ಥ ಏನು ಅದನ್ನು ಹೇಳ್ತಾರೆ. ಸಘೋಷಸ್ತುಮೂಲ. ತುಮೂಲ ಅಂದರೆ ಅರ್ಥ ಏನು ಗೊತ್ತಾಗಿಲ್ಲ ನಮಗೆ. ತುಮೂಲ ಅಂದರೆ ಘೋಷ ಅಂತ. ಸಘೋಷಸ್ತುಮುಲೋ ಅದು ವ್ಯಾಪ್ತ ಭೂತ್ವ ನಭಶ್ಚ ಪೃಥಿವೀಂಚ ವ್ಯನುನಾದಯನ್. ಅದರ ಘೋಷ ಅಂತ ಅರ್ಥ. ಶಂಖಗಳ ಘೋಷ ವ್ಯನುನಾದಯನ್ ಅಂತ ಅಂದರೆ ಅದು ಪ್ರತಿಧ್ವನಿಸ್ತು, ಅದ್ರ ಘೋಷ ಪ್ರತಿಧ್ವನಿಸ್ತು ಅಂತ ಅರ್ಥ. ನಂತರದಲ್ಲಿ ಹೃದಯಾನಿ ವ್ಯದಾರಯನ್, ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯದಾರಯನ್ ಅಂತ ಮಾತಿದೆಲ್ಲ. ಅದಕ್ಕೆ ರಾಯರು ಹೇಳ್ತಾರೆ, ಅದ್ಯೇವ ನಷ್ಟಂ ಕುರುಕುಲಂ ಇತಿ ತತ್ಪುತ್ರಾಹ ಮೇನಿರೆ. ಆ ಹೃದಯ ಸೀಳಿತು. ಹೃದಯ ಸೀಳಿದ್ ಮಾತ್ರವಲ್ಲ, ಹೃದಯ ಸೀಳುವ ಜೊತೆಗೆ ಅವರಿಗೆ ಒಂದು ಅಂದ್ಕೊಂಡ್ರು ಏನು ಅಂತ, ಅದ್ಯೇವ ನಷ್ಟಂ ಕುರುಕುಲಂ ಇತಿ. ಇವತ್ತೇ ಈ ಕೌರವ ವಂಶ ನಾಶವಾಯಿತು ಅಂತ ತಿಳ್ಕೊಂಡ್ರು. ಸತ್ಯವೇ ಅದು, ಅವ್ರು ನಡ್ಕೊಂಡಿದ್ದಾಗ ಸತ್ಯವೇ ಆಗ್ತಾ ಇದೆ. ಹೀಗೆ ಅದರ ಅರ್ಥ. ಕೇವಲ ಹೃದಯ ಸೀಳಿದ್ದು ಮಾತ್ರವಲ್ಲ, ಹೃದಯ ಖೇದ ಆದದ್ದು ಮಾತ್ರವಲ್ಲ. ಇದೇ ಸೀಳೋದು ಅರ್ಥ ಇದೆ. ಇದೇ ಸೀಳಿರ್ತದೆ. ಮಹಾಭಯಂಕರವಾದಂತಹ ದುಃಖ, ಭಯ, ಘೋರ ಭಯ. ಭಯ ಆದಾಗ ನಾವು ಅಂದ್ಕೊಳ್ತೀವಲ್ಲ, ಏನಾರು ಭಯ ಆದಾಗ ಏನೋ ಒಂದು ನಮ್ಮಲ್ಲಿ ಒಳಗೆ ಸೂಚನೆನೋ ಅಥವಾ ಯಾವುದೋ ಒಂದು ವಿಷಯವನ್ನು ನಾವು ಒಳಗೆ ಮನಸ್ಸಲ್ಲಿ
ನೆನೆಸ್ಕೊಳ್ತಾ ಹೋಗ್ತೇವೆ. ಇವರೇನು ನೆನೆಸ್ಕೊಳ್ತಾರೆ? ಇಡೀ ಕುರುಕುಲ ನಾಶವಾಯಿತು, ನಮ್ಮ ಎಲ್ಲ ಕೌರವರು ನಾಶ ಹೊಂದಿದೆವು ಅಂತ. ಅಂದರೆ ಧಾತರಾಷ್ಟ್ರ ಪುತ್ರರೆಲ್ಲ ನಾವೆಲ್ಲ ನಾಶ ಹೊಳ್ತೇವೆ ಅಂತ ಅವ್ರು ಚಿಂತನೆ ಮಾಡ್ತಾ ಬಂದಿದ್ದಾರೆ. ನಂತರ ಅಥವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯುಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಈ ಅರ್ಧ ಶ್ಲೋಕವನ್ನು ಮುಂದೆ ಚಿಂತನೆ ಮಾಡುವಾಗ ಮುಂದಿನ ಅರ್ಜುನ ಉವಾಚ ಅಂತ ಅದು ಮುಂದೆ ಅರ್ಥ ಮಾಡ್ಕೊಳ್ಬೋದು. ಆಯಿತು, ಶಂಖನಾದ ಆಯಿತು, ಕೌರವರಿಗೆ ದುಃಖವೂ ಆಯಿತು, ಭಯವೂ ಆಗ್ತಾ ಇದೆ, ನಾವು ನಾಶ ಹೊಂಟೇವೆ ಅಂತ. ನಂತರದಲ್ಲಿ ಏನಾಯಿತು ಅಂದರೆ ಇದೆಲ್ಲ ನೋಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ, ಯಾರು? ಅರ್ಜುನ. ನೋಡ್ತಾ ತಾನೇನು ಮಾಡಿದ, ತನ್ನ ಧನುಸ್ಸನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಅನಂತರದಲ್ಲಿ ಏನಾಯಿತು? ಅವನು ಯಾರು? ಸಂಜಯ್ ಹೇಳುವಂಥ ಮಾತು, ಹೇ ಧೃತರಾಷ್ಟ್ರ, ನಂತರ ಯುದ್ಧಕ್ಕೆ ಸಿದ್ಧನಾಗಿ ಒಬ್ಬ ನಿಂತಿದ್ದಾನೆ ಅಂತ. ಎಲ್ಲ ನಿನ್ನ ಮಕ್ಕಳನ್ನು ನೋಡ್ತಾ ಇದ್ದಾನೆ. ಯಾರು? ಅರ್ಜುನ. ಅಥ ವ್ಯವಸ್ಥಿತ ದೃಷ್ಟ, ವ್ಯವಸ್ಥಿತ ಅಂದರೆ ಎಲ್ಲ ವ್ಯವಸ್ಥಿತವಾಗಿ ನಿಂತುವರನ್ನು ನೋಡ್ತಾ ಇದ್ದಾನೆ. ಯಾರು? ಅರ್ಜುನ. ಯಾರನ್ನ? ನಿನ್ನ ಮಕ್ಕಳನ್ನ ಅಂತ. ಧಾರ್ತರಾಷ್ಟ್ರಾನ್ ಕಪಿಧ್ವಜ, ಕಪಿಧ್ವಜ ಉಳ್ಳವಂತವ. ಅದು ಯಾರು ಅಂತ ಹೇಳ್ತಾ ಇಲ್ಲ. ಕಪಿಧ್ವಜ ಉಳ್ಳವ ಅಂದರೆ ಯಾರು? ಅರ್ಜುನ ಅಂತ. ಒಂದು ಮಾರ್ಕ್ ಕ್ವಶ್ಚನ್ ಇದಲ್ಲ. ಕಪಿಧ್ವಜ ಅಂದರೆ ಯಾರು ಅದೆಲ್ಲ ಕೇಳಿದ್ರೆ ಅರ್ಜುನ ಅಂತ ಉತ್ತರ ಕೊಡಬೇಕು. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಹೀಗೆ ಆ ಪಾಂಡವ, ಕಪಿಧ್ವಜನಾದಂತಹ ಆ ಪಾಂಡವ ವಿಶೇಷವಾಗಿ ಇನ್ನೇನು ಶಸ್ತ್ರವನ್ನು ಪ್ರಯೋಗ ಮಾಡಬೇಕು. ಅಷ್ಟರಲ್ಲಿ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಶಂಖನಾದ ಆಯಿತು ಅಂದರೆ ಮುಗೀತು, ಪ್ರಾರಂಭ ಅಂತ. ಶಂಖನಾದ ಮುಗೀತು ಅಂದರೆ ಪ್ರಾರಂಭ ಅಂತ ಅರ್ಥ, ಯುದ್ಧ ಪ್ರಾರಂಭ ಅಂತ ಅರ್ಥ. ಇವ ಏನು ಮಾಡ್ತಾನೆ? ಎಲ್ಲ ಧೃತರಾಷ್ಟ್ರ ಪುತ್ರನನ್ನು ನೋಡಿದ. ಪ್ರವೃತ್ತೆ ಶಸ್ತ್ರ ಸಂಪಾತ, ಶಸ್ತ್ರಗಳ ಬಿಡುವಿಕೆ ಪ್ರಾರಂಭ ಆಗಬೇಕು. ಯಾರು? ಅದಕ್ಕೋಸ್ಕರವಾಗಿ ಧನು ಉದ್ಯಮ್ಯ, ಧನುಸ್ಸನ್ನು ಎತ್ಕೊಂಡಾಯ್ತು. ಯಾರು? ಪಾಂಡವ. ಕಪಿಧ್ವಜನಾದ ಪಾಂಡವ. ಪಾಂಡವ ಅಂದರೆ ಇನ್ನೂ ಇದ್ದಾರೆ, ಇನ್ನೂ 4 ಜನ ಇದ್ದಾರೆ ಇವನು ಬಿಟ್ಟು. ಕಪಿಧ್ವಜ ಅಂದರೆ ಇವನೇ, ಯಾರು? ಅರ್ಜುನ ಅಂತ. ರೆಡಿ ಆಗಾಯ್ತು ಅವನು. ಇನ್ನೇನು ಬಿಲ್ ಎತ್ಕೊಳ್ಬೇಕು, ಅಷ್ಟರೊಳಗೆ ಧನುಸ್ ತೊಗೊಂಡ, ಬಿಲ್ ತೊಗೊಳ್ಬೇಕು, ಅಷ್ಟರೊಳಗೆ ಋಷಿಕೇಶಂ ತದಾ ವಾಕ್ಯಂ. ಸುಮ್ಮನೆ ಹಾಗೆ ಬಿಟ್ಟರೆ ಆಗ್ತದಾ? ಪರಮಾತ್ಮನಲ್ಲಿ ಮೊದಲು ಅಪ್ಪಣೆ ಕೇಳಬೇಕು. ಇದಮಾಹ ಮಹೀಪತೆ. ಹೀಗೆ ಕೃಷ್ಣನಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು ಮಾತನಾಡ್ತಾನೆ? ಅಪ್ಪಣೆ ಬೇಕಲ್ಲ ಕೃಷ್ಣನಲ್ಲಿ. ಅದಕ್ಕೆ ಏನು ವಿಷಯ? ಅರ್ಜುನ ಉವಾಚ ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಎರಡೂ ಸೇನೆಗಳ ಮಧ್ಯೆಯಲ್ಲಿ ಪಾಂಡವ ಅಂದರೆ ನಮ್ಮ ಸೇನೆ ಮತ್ತು ದುರ್ಯೋಧನ ಸೈನ್ಯ, ಕೌರವರ ಸೈನ್ಯರ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ಮಧ್ಯದಲ್ಲಿ ನಿಲ್ಲಿಸು ಅಂತ ಅರ್ಥ ಅದಕ್ಕೆ. ಒಂದು ಕಡೆ ಇವ್ರದ್ದು, ಒಂದು ಕಡೆ ಇವ್ರದ್ದಿದೆ. ಮಧ್ಯಕ್ಕೆ ನಿಲ್ಲಿಸಿದ್ರೆ ಎರಡೂ ಕಡೆ ಕಾಣ್ತದೆ. ಹೇ ಅಚ್ಯುತ, ಎರಡೂ ಕಡೆ ನಿಲ್ಲಿಸಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅತತ್ ವ್ಯವಸ್ಥಿತ ದೃಷ್ಟ ಧಾತರಾಷ್ಟ್ರಾನ್ ಕಪಿಧ್ವಜ ಅಂತೇನು 1.5 ಶ್ಲೋಕ ಇತ್ತಲ್ಲ, ಅದಕ್ಕೆ ಗೀತಾವೃತ್ತಿಯಲ್ಲಿ ರಾಯರು ತಿಳಿಸ್ತಾರೆ. ಇಲ್ಲಿಯ ತನಕ ಆದದ್ದು ಕಥೆ ಏನು? ಶಂಖಗಳನ್ನು ಮುಳುಗಿಸುವಂತಹದ್ದು. ಅದಕ್ಕೆ ಮೊದಲು ಧಾತರಾಷ್ಟ್ರ, ಯಾರು? ದುರ್ಯೋಧನ, ಅವನ ಶೋಕ ಎಲ್ಲ ಆಯ್ತಲ್ಲ. ಇನ್ನು ಮುಂದೆ ಅರ್ಜುನನ ವಿಷಾದ ಅಂತ ತಿಳಿಸ್ತಾ ಹೋಗ್ತಾರೆ. ಅರ್ಜುನನ ವಿಷಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉಪೋದ್ಘಾತ ಪ್ರಾರಂಭ ಆಗ್ತಾ ಇದೆ. ಇಲ್ಲಿಂದ 20ನೇ ಶ್ಲೋಕದಿಂದ ಅಂತ. ತತ್ವೋಪದೇಶ ಪ್ರಸಂಜಕಂ ಅರ್ಜುನ ವಿಷಾದ. ತತ್ವೋಪದೇಶ, ಕೃಷ್ಣ ಪರಮಾತ್ಮನ ಗೀತೋಪದೇಶ ಎಂಬುವಂತಹ ತತ್ವೋಪದೇಶಕ್ಕೆ ಪ್ರಸಂಜಕವಾಗಿ, ಅಂದರೆ ಅದಕ್ಕೆ ಮೊದಲು, ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಕಾರಣವಾಗಿ. ಪ್ರಸಂಜಕ ಅಂದರೆ ಕಾರಣ. ಅದಕ್ಕೆ ಕಾರಣವಾಗಿ ಏನಾಗಬೇಕು? ಮೊದಲು ಅರ್ಜುನ ವಿಷಾದ ಆಗಬೇಕು. ನಾವು ತತ್ವೋಪದೇಶ ಕೇಳಬೇಕು, ಏನಾರು ಒಂದು ಮೊದಲು ಹೆಜ್ಜೆ ಇಡಬೇಕು ಪರಮಾತ್ಮನ ಬಳಿಯಿಂದ, ನಮಗೆ ದುಃಖ ಆಗಬೇಕು ಮೊದಲು. ಈ ಸಂಸಾರದ ದುಃಖ ಇದ್ರೇ ಬರ್ಲಿಕ್ಕೆ ಸಾಧ್ಯ ನಾವು. ಹಾಗೆ ಅವನಿಗೊಂದು ಆಗಬೇಕಲ್ಲ ಕೃಷ್ಣನ ಉಪದೇಶ ಕೇಳಲಿಕ್ಕೆ. ಅದಕ್ಕೆ ಅರ್ಜುನ ವಿಷಾದಂ ವಕ್ತುಂ ಏತಾವಾನ್ ಉಪೋದ್ಘಾತ. ಈ ಮುಂದೆ ಹೇಳುವಂತಹ ಶ್ಲೋಕಗಳು ಉಪೋದ್ಘಾತವಾಗ್ತದೆ ಅಂತ. ಎಷ್ಟು ಶ್ಲೋಕಗಳನ್ನು? ಸುಮಾರು 4 ಶ್ಲೋಕ. ಏವಂ ದುರ್ಯೋಧನ ವ್ಯಾಪಾರಂ ದಲದ್ವಯಗತ ವ್ಯಾಪಾರಂ ಚ ಉಕ್ತ. ಹೀಗೆ ಇಲ್ಲಿ ತನಕ ದುರ್ಯೋಧನ ವ್ಯಾಪಾರ ಏನಾಯಿತು? ಮೊದಲ ಶ್ಲೋಕದಿಂದ ಹಾಗೆ ಆದದ್ದು. ದುರ್ಯೋಧನ ಒಂದೊಂದು ವಿಷಯ ಹೇಳ್ತಾ ಬರ್ತಾನೆ. 2 ಸೇನೆಗಳ ಬಲ, ನಮ್ಮ ಬಲ ಕಡಿಮೆ, ಇದೆಲ್ಲ ಹೇಳ್ತಾ ಬರ್ತಾನೆ. ನಂತರದಲ್ಲಿ ದಲದ್ವಯ ವ್ಯಾಪಾರ, ಅಲ್ಲಿ ಶಂಕ ಊದಿದ್ರು, ಇಲ್ಲಿ ಶಂಕ ಊದ್ತಾರೆ.
ಹೀಗೆ ಅದರೆಲ್ಲವನ್ನ ಹೇಳಿ ಅಧುನಾ ಅರ್ಜುನ ವ್ಯಾಪಾರಮಾಹ. ಇಲ್ಲಿ ತನಕ ಅರ್ಜುನನ ವ್ಯಾಪಾರ ಏನು ಹೇಳಲಿಲ್ಲ, ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ. ಇನ್ನೇನು ಎತ್ತು ಇನ್ನೇನು ಬೆಲ್ಲನ್ನು ತಗೊಳ್ತಾ ಇದ್ದಾನೆ, ಶಂಕ ಊದದ ಬಿಲ್ಲನ್ನು ತಗೊಳ್ತಾ ಇದ್ದಾನೆ. ಅವನ ವ್ಯಾಪಾರವನ್ನು ಈ 4 ಶ್ಲೋಕಗಳಿಂದ ಹೇಳ್ತಾ ಇದ್ದಾರೆ. ಏನು ಅಂತ? ಅರ್ಜುನ ಉವಾಚ ಸೇನೆಯೋರ ಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಏ ಅಚ್ಯುತ, ರಥಂ ಸ್ಥಾಪಯ. ಎಲ್ಲಿ? ಸೇನೆಯೋ ಉಭಯೋ ಮಧ್ಯೆ. ಏನು ಬಹಳ ಕಷ್ಟ ಏನಿಲ್ಲ, ಶ್ಲೋಕ ಓದ್ತಾ ಇದ್ರೆ ಅರ್ಥ ಆಗ್ತಾ ಹೋಗ್ತದೆ. ಯಾವದೇತಾ ನಿರೀಕ್ಷೇಹಂ ನಿರೀಕ್ಷೇಹಂ ಯೋಧು ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಅಲ್ಲ ದುರ್ಬುದ್ಧೇಃ ಅರ್ಥ ನಿಲ್ಲಿಸ್ಬೇಕಾರೆ ವಿಸರ್ಗ ಸಹಿತ. ಯುದ್ಧೇ ಪ್ರಿಯಚಿಕೀರ್ಷವಃ, ಅದು ಒಟ್ಟಿಗೆ ಹೇಳುವಾಗ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ಆಯ್ತಾ? ಹೀಗೆ ಯಾರು ಧೃತರಾಷ್ಟ್ರನ ಮಗ ದುರ್ಯೋಧನನ ತುಮುಲು, ಅವನ ಕೋಶ ಅಂದರೆ ಅವನ ದುಃಖದ ಕೋಶ ಆಯಿತು. 2 ಕಡೆ ಆಗುವಂತಹ ಶಂಖಗಳ ನಾದ ಎಲ್ಲ ಮುಗಿದಿದೆ. ಇನ್ನು ಮುಂದೆ ತತ್ವೋಪದೇಶಕ್ಕೆ ಪ್ರಸಂಜಕವಾಗಿ ಅಂದರೆ ಅದಕ್ಕೆ ಕಾರಣವಾಗಿ ಅರ್ಜುನನ ವಿಷಾದ, ಅದರ ವಿಷಯವನ್ನು ಹೇಳಲಿಕ್ಕೆ ಗೀತೆ ಪ್ರಾರಂಭ ಮಾಡ್ತಾ ಇದೆ ಈ 4 ಶ್ಲೋಕಗಳಿಂದ ಅಂತ ಯಾರು ವಿವೃತ್ತಿಕಾರರು ರಾಯರು ತಿಳಿಸ್ತಾ ಇದ್ದಾರೆ. ಹೀಗೆ ಏನಾಯಿತು? ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಅಲ್ವಾ? ಅಷ್ಟು ಮಾತ್ರವಲ್ಲ, ಕೆಲವೊಂದು ಮಾತನ್ನು ಹೇಳ್ತಾ ಇದ್ದಾನಂತೆ. ಏನು ಮಾತು? ಯಾವದೇತಾ ನಿರೀಕ್ಷೆ ಅಹಂ, ನಾನು ಇವರನ್ನೆಲ್ಲ ನೋಡಬೇಕು. ಯಾಕೆ 2 ಸೇನೆಗಳ ಮಧ್ಯೆ ಅಂದರೆ ನಾನು ಎಲ್ಲಿ ಇದ್ದರೆ ಇವರೆಲ್ಲ ನೋಡ್ಬೋದು. ಯಾರನ್ನ? ಒಂದು ಕಡೆಯಿಂದ ಪಾಂಡವರನ್ನು ಆಗಬಹುದು, ನಮ್ಮವರನ್ನು ನೋಡ್ಬೇಕು ನಾನು, ಇನ್ನೊಂದು ಕಡೆಯಿಂದಾಗಿ ಕೌರವರನ್ನು ನೋಡಬೇಕು. ಹೀಗೆ ಯಾವದೇತಾ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್, ಅವರೆಲ್ಲ ಎಂಥವರು? ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿದ್ದಾರೆ, ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಎಲ್ಲ ನೋಡ್ಕೊಂಡು ಹೋಗಬೇಕು ಏನೋ ಎಲ್ಲ ಅವರವರ ದುಃಖ ಸಮಾಚಾರಗಳನ್ನ ತಿಳ್ಕೊಂಡು ಹೋಗಬೇಕು ಅಂತ ಬಂದಿಲ್ಲ. ಎಲ್ಲ ತಯಾರಾಗಿ ಬಂದವರೆ, ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಬಂದವರೆ. ಯೋದ್ಧುಕಾಮಾನವಸ್ಥಿತಾನ್, ಅವರನ್ನೆಲ್ಲ ನಾನು ನೋಡಬೇಕಾಗಿದೆ. ಕೈರ್ಮಯ ಸಹ ಯೋದ್ಧವ್ಯಂ, ನಾನು ಮುಂದೆ ಯಾರ ಜೊತೆಗೆ ಯುದ್ಧ ಮಾಡಬೇಕು ಅದನ್ನು ನೋಡಬೇಕು ಮೊದಲು. ಸುಮ್ಮನೆ ಬಂದು ಆ ಯುದ್ಧ ಅಂತಂದರೆ ಯಾರು ನನಗೆ ಪ್ರತಿಫಲಿ ನನ್ನ ಜೊತೆಗೆ ನಿಂತು ಯುದ್ಧ ಮಾಡುವಂಥವ ಯಾರು? ಯಾವುದೋ ಅಲ್ಲಿ ರಥಿಕನೂ ಅಲ್ಲ, ಅರ್ಧರಥಿಕನೂ ಅಲ್ಲ, ಅಂಥವ್ರ ಜೊತೆಗೆ ಹೋಗಿ ಯುದ್ಧ ಮಾಡ್ತಾ ಕೂತ್ಕೊಂಡ್ರೆ ಇವನಿಗೆ ಸಮನಾಗಿರ್ಬೇಕವ, ಅವ್ರನ್ನೆಲ್ಲ ನೋಡ್ಬೇಕು ನಾನು ಅಂತ. ಅಸ್ಮಿನ್ ರಣ ಸಮುದ್ಯವೇ, ಈ ರಣ ಅಂದರೆ ಯುದ್ಧದ ಪ್ರಾರಂಭದಲ್ಲಿ ಇವ್ರನ್ನೆಲ್ಲ ನೋಡಬೇಕಾಗಿದೆ. ಅಷ್ಟು ಮಾತ್ರ ಯೋತ್ಸಮಾನಾನವೇಕ್ಷೇಹಂ ಏತೇತ್ರೆ ಸಮಾಗತಃ, ಇನ್ನು ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರಲ್ಲ ಅವ್ರನ್ನೆಲ್ಲ ನೋಡಬೇಕು ಅಂತ. ನಾನು ಯಾರಲ್ಲಿ ಯುದ್ಧ ಮಾಡಬೇಕು ಅವ್ರನ್ನ ನೋಡಬೇಕು, ನನ್ನವರನ್ನು ನೋಡಬೇಕು ಅಂತ ಅರ್ಥ. ಯೋತ್ಸಮಾನಾನ್ ಅವೇಕ್ಷೇಹಂ, ಯುದ್ಧ ಮಾಡಲಿಕ್ಕೆ ಯಾರ್ಯಾರು ಸನ್ನದ್ಧರಾಗಿ ಬಂದಿದ್ದಾರೆ ನಮ್ಮವರ ಕಡೆಯನ್ನು ನೋಡಬೇಕು. ಅಷ್ಟು ಮಾತ್ರವಲ್ಲ, ಧಾತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ ಯೋತ್ಸ್ಯಮಾನಾನ್, ಯುದ್ಧ ಮಾಡುವುದರಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ ಯಾರು? ಧೃತರಾಷ್ಟ್ರನ ಪುತ್ರನಾದಂತಹ ದುರ್ಯೋಧನನಿಗೆ ಪ್ರಿಯ ಉಂಟು ಮಾಡಬೇಕಂತಲೇ ಯುದ್ಧಕ್ಕೆ ಬಂದಿದ್ದಾರೆ, ಅಂಥವರನ್ನು ನೋಡಬೇಕು. ಅಂದರೆ ಹಿಂದಿನ ಶ್ಲೋಕದಲ್ಲಿ ತನ್ನವರನ್ನು ನೋಡಬೇಕು, ನಾನು ಯಾರೆಲ್ಲ ಯುದ್ಧ ಮಾಡಬೇಕು ಅಂತವ್ರು ನೋಡಬೇಕು. ದುರ್ಯೋಧನನಿಗೆ ಪ್ರಿಯ ಉಂಟು ಮಾಡಬೇಕು, ಕೆಲವೊಬ್ರು ಹಾಗೇನೆ ನಮ್ಮ ರಾಜನಿಗೆ ಪ್ರಿಯ ಉಂಟು ಮಾಡಲಿಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ತೇವೆ ಅಂತ ಅಂಥವರು ಬಂದಿದ್ದಾರೆ ಕೆಲವೊಬ್ರು. ಅಂತಹ ವ್ಯಕ್ತಿಗಳನ್ನು ನಾನು ನೋಡಬೇಕಾಗಿದೆ. ಹೀಗೆ ಎಲ್ಲವನ್ನ ಕೃಷ್ಣ ಪರಮಾತ್ಮನಿಗೆ ತಿಳಿಸ್ತಾ ಇದ್ದಾರೆ. ವಿವೃತ್ತಿಕಾರರು ರಾಯರು ಸಹಿತ ಅಷ್ಟೇ ಆ ವಿಷಯವನ್ನು ಹೇಳ್ತಾರೆ. ರಣೋದ್ಯೋಗೆ ಕೈಹಿ ಸಹ ಮಯ ಯೋದ್ಧವ್ಯಂ. ರಣ ಉದ್ಯೋಗೆ, ರಣ ಅಂದರೆ ಯುದ್ಧ ಅಂತ, ಯುದ್ಧದ ಈ ವಿಷಯದಲ್ಲಿ ಅಂತ. ಅಲ್ಲಿ ಧಾತರಾಷ್ಟ್ರಸ್ಯ ದುರ್ಬುದ್ಧೇಹೇ ಅಂತಿದೆ 23ನೇ ಶ್ಲೋಕ. ಧಾತರಾಷ್ಟ್ರಸ್ಯ ದುರ್ಬುದ್ಧೇಹೇ ಅಂತ ಹೇಳಲಿಕ್ಕೆ ರಾಯರು ವಿವೃತ್ತಿಯನ್ನು ಮಾಡ್ತಾರೆ. ಏನು ಅಂತ? ಧಾತರಾಷ್ಟ್ರಸ್ಯ ಪ್ರಿಯಂ ಕರ್ತುಂ ಇಚ್ಛಂತಹ ಯೇ ಅತ್ರ ಸಮಾಗತಃ ತಾನ್ ಯೋದ್ಧುಂ ಕಾಮಾನ್ ಅವಸ್ಥಿತಾನ್ ಯೋತ್ಸ್ಯಮಾನಾನ್ ಯಾವತ್. ಅರ್ಥ ಏನು? ಯಾರು ಪ್ರಿಯವನ್ನು ಉಂಟು ಮಾಡಬೇಕು ಅಂತ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿದ್ದಾರೆ, ಯುದ್ಧ ಮಾಡಬೇಕು ಅಂತ ಬಂದಿದ್ದಾರೆ, ಅವರನ್ನು ನೋಡಬೇಕು.
ಅವರನ್ನು ದ್ರಕ್ಷ್ಯಾಮಿ ನೋಡ್ತೇನೆ ಅಂತ. ತಾವದುಭಯೋ ಸೇನೆಯೋ ಮಧ್ಯೆ ರಥಂ ಸ್ಥಾಪಯ ಇತ್ಯಾಹ ಇತ್ಯರ್ಥ. ಅದಕ್ಕೋಸ್ಕರವಾಗಿ ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಅಂತ ಆಯಿತಾ. ನಂತರ ಏನಾಯಿತು, ಸಂಜಯೋವಾಚ ಹೀಗೆ ಹೇಳಿದಾಗ ಸಂಜಯ ಕೆಲವೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರೂನಿತಿ ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ತತ್ರಾಪಶ್ಯತ್ ಅಲ್ವಾ, ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ ಇದಮಬ್ರವೀತ್. ಈಗ ಸಂಜಯ ಕೆಲವೊಂದು ಮಾತನ್ನು ಹೇಳಲಿಕ್ಕೆ ಮಾಡಿದ. ಅವ ಅರ್ಜುನ ಏನೋ ನಿಲ್ಲಿಸು, ಎಲ್ಲ ನೋಡಬೇಕು ಅಂತ ಹೇಳಿದ್ನಲ್ಲ, ಸಂಜಯ ಹೇಳ್ತಾ ಇದ್ದಾನೆ. ಹೀಗೆ ಹೇಳಿದಾಗ ಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ತನ್ನ ಉತ್ತಮವಾದಂತಹ ಆ ರಥವನ್ನು, ಬಹಳ ದೊಡ್ಡದಾದಂತಹ ರಥವನ್ನು ಋಷಿಕೇಶ ಗುಡಾಕೇಶೇನ ಭಾರತ, ಹೀಗೆ ತಾನು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಎರಡೂ ಸೈನ್ಯಗಳ ಮಧ್ಯದಲ್ಲಿ ಸ್ಥಾಪಯಿತ್ವ ರಥೋತ್ತಮಂ, ಉತ್ತಮವಾದಂತಹ ರಥವನ್ನು ಸ್ಥಾಪನೆ ಮಾಡಿದ. ಅಂದರೆ ನಿಲ್ಲಿಸಿದ, ಹೋಗಿ ಎರಡೂ ಪಕ್ಷಗಳ ಮಧ್ಯದಲ್ಲಿ ನಿಲ್ಲಿಸಿದು ಮಾತ್ರವಲ್ಲ, ಅರ್ಜುನ ಕೆಲವೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಏನಂತ, ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನತಿ. ಹೀಗೆ ಯಾಗ ಅರ್ಜುನ ತಾನು ಏನು ಮಾಡ್ತಾ ಇದ್ದಾನೆ, ಎರಡೂ ಸೈನ್ಯಗಳ ಮಧ್ಯದಲ್ಲಿರುವಂತಹವನಾಗಿ ಭೀಷ್ಮದ್ರೋಣ ಪ್ರಮುಖರನ್ನು ನೋಡ್ತಾ ಇದ್ದಾನೆ. ಅಂದರೆ ತನ್ನ ಪಿತಾಮಹ ಗುರುಗಳು ಯಾರು, ಭೀಷ್ಮ ದ್ರೋಣ, ಹೀಗೆ ಪ್ರಮುಖರೆಲ್ಲರನ್ನ ತಾನು ನೋಡ್ತಾ ಇದ್ದ. ಮಹೀಕ್ಷಿತರು ಅಂದರೆ ಎಲ್ಲ ಮಹಾಮಹಿಮನನ್ನೆಲ್ಲ ಈಕ್ಷಣೆ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಎಲ್ಲರನ್ನ ನೋಡ್ತಾ ಇದ್ದಾನೆ. ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನತಿ. ಹೀಗೆ ಎಲ್ಲರನ್ನೂ ಸಹಿತ ನೋಡು, ಮಹಾರಾಜರೆಲ್ಲ ಇದ್ದಾರೆ. ಒಂದು ಕಡೆಯಲ್ಲಿ ನಿಮ್ಮ ಕೌರವ ಪಕ್ಷದಲ್ಲಿ ಗುರುಗಳು ದ್ರೋಣಾಚಾರ್ಯರಿದ್ದಾರೆ, ಪಿತಾಮಹರು ಯಾರು ಭೀಷ್ಮಾಚಾರ್ಯರು ಇದ್ದಾರೆ, ಎಲ್ಲವನ್ನ ನೋಡು ಅಂತ ಪಶ್ಯೇತಾನ್, ಇವರನ್ನೆಲ್ಲ ನೋಡಪ್ಪ ಅಂತ ಹೇಳ್ತಾ ಇದ್ದಾನೆ. ಅವ ನೋಡೋಕೆ ಪ್ರಾರಂಭ ಮಾಡಿದ. ಆಯಿತು ಅಂತ ಏನಾಯಿತು, ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥ. ಆ ಪಾರ್ಥ ಅಲ್ಲಿರುವಂಥವ್ರನ್ನೆಲ್ಲ ಸ್ಥಿತಾನ್, ಎಲ್ಲರನ್ನ ನೋಡ್ತಾ ಇದ್ದಾನೆ. ಅವರೆಲ್ಲ ಎಂಥವ್ರು, ಪಿತೃನಥ ಪಿತಾಮಹ. ಕೆಲವು ಕಡೆ ಪಿತೃಗಳು ಯಾರು ಅಂತ ಇವರು ಬಿಡಿಸಿ ಹೇಳ್ತಾರೆ. ಪಿತೃಗಳು ಅಂದರೆ ಯಾರು, ಏನು, ಪಿತೃಸಮಾನರು ಅಂತ. ಪಿತೃಸಮಾನರು ಅಂದರೆ ಭೂರಿಶ್ರವರು ಮೊದಲಾದವರು ಅಂತ, ಅಂದರೆ ತಂದೆಯ ಸಮವಯಸ್ಕರು ಅಂತ. ನಂತರದಲ್ಲಿ ಪಿತಾಮಹರು ಅಂದರೆ ಗೊತ್ತಾಯ್ತು ನಮಗೆ, ಭೀಷ್ಮಾಚಾರ್ಯರೇ ಮೊದಲಾದವರು ಅಂತ. ಭೀಷ್ಮವತ್ನ ಮಾತ್ರ ಅಲ್ಲ, ಸೋಮದತ್ತನು ಬಂದಿದ್ದಾನೆ, ಅವರೆಲ್ಲ ಪಿತಾಮಹರೇ ಆಗಬೇಕು ಇವರಿಗೆ, ಪಾಂಡವರಿಗೆ. ನಂತರ ಆ ಪಿತಾಮಹ ಅಂತನಕ್ಕೆ ಬಹುವಚನ, ಪ್ರಪಿತಾಮಹರು ಬಂದಿದ್ದಾರೆ ಅಲ್ಲಿ. ಯಾರು ಪ್ರಪಿತಾಮಹ? ಯಾರು? ಪಾಲಿಕ. ಇವರಿಗೆ ದೊಡ್ಡಪ್ಪ ಆಗಬೇಕು. ಯಾರಿಗೆ? ಭೀಷ್ಮಾಚಾರ್ಯರಿಗೆ ನಾವು ಪಿತಾಮಹ, ದೊಡ್ಡ ವೃದ್ಧರು ಹಾಗೆ ಅಂತ ಭೀಷ್ಮಾಚಾರ್ಯರಿಗೆ ಹೇಳ್ತೀವಿ. ಅವ್ರಿಗಿಂತ ದೊಡ್ಡವರು ಇನ್ನೂ ಉಳಿದಿದ್ದಾರೆ. ಯಾರು? ಬಾಹ್ಲಿಕ ರಾಜರು. ಹೀಗೆ ಅವರೆಲ್ಲವನ್ನ ನೋಡ್ತಾ ಇದ್ದಾನೆ. ಆಚಾರ್ಯಾನ್ ಮಾತುಲಾನ್ ಪ್ರಾತು, ಇನ್ನು ಆಚಾರ್ಯರು ಪಾಠ ಹೇಳಿಕೊಟ್ಟವರು. ಮಾತುಲಾನ್ ಅಂದರೆ ಸೋದರ ಮಾವಂದಿರೆಲ್ಲ ಬಂದಿದ್ದಾರೆ. ಶಲ್ಯ ಅಲ್ಲ, ಸೋದರ ಮಾವನೇ. ಅವ್ರು ಮೊದಲು ಇಲ್ಲಿರ್ತಾರೆ, ಆಮೇಲೆ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಅವನು ಬೇಕಂತ ಹೇಳ್ತಾನೆ, ಇಲ್ಲಿ ನಮ್ಮಲ್ಲಿ ಅಂತ ಶಾಲೆಗಳು ಯಾರಿಲ್ಲ ಅಂತ ಕಳಿಸು ಅಂತ. ಆಯ್ತು ಅಂತ ಕಳಿಸ್ತಾರೆ. ಮಾತುಲಾನ್ ಭ್ರಾತೃ, ಹೀಗೆ ಆಚಾರ್ಯಾನ್ ಮಾತುಲಾನ್. ಶಲ್ಯನೂ ಮಾತುಲನೆ,
ಶಕುನಿನೂ ಒಂದು ರೀತಿ ನಂಗೇನೆ. ಇನ್ನು ಭ್ರಾತೃಗಳು ಒಂದು ಕಡೆ ನೋಡಿದ್ರೆ ಸಹೋದರರೇ, ಇನ್ನೊಂದು ಕಡೆಯಲ್ಲಿ ಕೌರವರು, ಎಲ್ಲ ಭ್ರಾತೃಗಳೇ, ಅಣ್ಣ ತಮ್ಮಂದ್ರೆ ಅಲ್ಲ. ಪುತ್ರಾನ್ ಪೌತ್ರಾನ್, ಇನ್ನು ಮಕ್ಕಳು, ಅವರವ್ರ ಮಕ್ಕಳು ಇದ್ದಾರೆ ಇಲ್ಲಿ, ಎಲ್ಲ ಬಂದವರೆ. ದ್ರೌಪದಿಯ ಮಕ್ಕಳು ಇದ್ದಾರೆ, ಬೇರೆ ಬೇರೆ ಸುಭದ್ರಿಯ ಆ ಪೌತ್ರರು ಬಂದಿದ್ದಾರೆ, ಅವರವ್ರ ಮಕ್ಕಳು, ಅವ್ರಿಗೆ ಮಕ್ಕಳು ಇದ್ದಾರೆ ಇಲ್ಲಿ. ಮೊಮ್ಮಕ್ಕಳು ಇದ್ದಾರೆ, ನೋಡೋಣ ಯಾರು ಅಂತ. ಹೀಗೆ ಸಖೀನ್ಸ್ತತ, ಗೆಳೆಯರು ಬಂದಿದ್ದಾರೆ, ಬಹಳ ಮಂದಿ ಗೆಳೆಯರು ಇದ್ದಾರೆ. ಯಾರು ಗೆಳೆಯರಂದರೆ ಅಶ್ವತ್ಥಾಮ, ಕೃಷ್ಣಗೆ ಬಹಳ ದೊಡ್ಡ ಸಹಾಯಕ ಸಖನಯವ. ಹೀಗೆ ಶ್ವಶುರಾನ್ ಸುಹೃದಶ್ಚೈವ, ಶ್ವಶುರ ಹೆಣ್ಣು ಕೊಟ್ಟ ಮಾವಂದರು ಬಂದ್ಬಿಟ್ಯಾರ. ದ್ರುಪದಾರ ಹೆಣ್ಣು ಕೊಟ್ಟ ಮಾವನೇ ಅಲ್ವಾ, ಯಾರು ಈ ಥರ ಸೇರ್ಕೊಳ್ತಾರೆ ಯುದ್ಧದಲ್ಲಿ. ಸುಹೃದಶ್ಚೈವ, ಸುಹೃದ್ ಜನರು. ಹೀಗೆ ಎಲ್ಲರೂ ಸೇರಿಕೊಂಡಿದ್ದಾರೆ, ಎಲ್ಲರನ್ನ ನೋಡ್ತಾ ಇದ್ದಾನೆ. ಸುಹೃತ್ ಅಂದರೆ ಅಲ್ಲಿ ಸ್ನೇಹಿತರು ಅಂತ ಒಂದು ಪದ ಹೇಳಾಗಿದೆ, ಸಖಿ ಅಂತ. ಸುಹೃತ್ ಅಂದರೆ ನಮಗೆ ಒಳ್ಳೆಯದನ್ನು ಮಾಡುವಂಥವ್ರು, ಒಳ್ಳೆಯದನ್ನು ಬಯಸುವಂಥವ್ರು ಅಂತ ಅರ್ಥ ಮಾಡ್ಬೋದು, ಹಿತೈಷಿಗಳು ಅಂತ. ಸೇನೆಯೋರುಭಯೋರೂಪ, ಈಗ ಎರಡೂ ಕಡೆಗಳಲ್ಲಿ ತಾನು ನೋಡ್ತಾ ಇದ್ದಾನೆ. ತಾನು ಸಮೀಕ್ಷಸ ಕುಂತೈ ಪುತ್ರನಾದಂತಹ ಅರ್ಜುನ ಅವರನ್ನೆಲ್ಲ ವೀಕ್ಷಣೆ ಮಾಡಿದ. ಸಮ್ಯಕ್ ಸಮೀಕ್ಷೆ ಅಂದರೆ ಸುಮ್ಮನೆ ನೋಡೋದಲ್ಲ, ಅಂತ ನೋಡ್ತಾ ಇದ್ದಾನೆ. ಒಬ್ಬೊಬ್ರದ್ದು ಗೊತ್ತಾಗ್ತದೆ ಏನೇನು ಸಂಬಂಧ, ನನಗೇನು ಸಂಬಂಧ, ಇವ್ರಿಗೇನು ಸಂಬಂಧ, ಹೆಂಗೆ ಸಂಬಂಧ, ಎಲ್ಲವನ್ನು ನೋಡ್ತಾ ಇದ್ದಾನೆ. ಸಂಬಂಧ ಅಂತ ಬಂದರೆ ಹೋಯ್ತು. ಸರ್ವಾನ್ ಬಂಧು ನವಸ್ಥಿತಾನ್. ಯುದ್ಧಕ್ಕೆ ಕೂತಾಗ ಏನು ಮಾಡಬೇಕಿತ್ತವ, ಬಿಡಬೇಕಿತ್ತು, ಬೇರೆಕ್ಕೆ ತಾಳ್ಬೇಕಿತ್ತು. ಎಲ್ಲ ನನ್ನವರು, ಅಂಥವ್ರು, ಇಂಥವ್ರು ಅಂತ ನೋಡ್ತಾ ಕೂತ್ಕೊಂಡ್ಬಿಟ್ಟ. ಹೋಗಿ ನಿಲ್ಲಿಸು ಅಂತ ಹೇಳ್ದ, ಹೋಗಿ ನೋಡಿದ್ರೆ ಆಗ್ತಿತ್ತು ಯಾರಿದ್ದಾರೆ, ಯಾರ ಮೇಲೆ ಯುದ್ಧ ಮಾಡೋಣ ಅಂತ. ಇವ್ನಿಗೆ ಬುದ್ಧಿಯಲ್ಲಿ ಹೊಟ್ಟೋಯ್ತು. ನಾವೇ ಅದು ಹೋಗಿ ಸಾಧನೆ ಮಾಡಿ ಅಂತ ಕಳಿಸ್ತಾನೆ. ಬರ್ತೀವಿ, ಏನು ಮಾಡ್ತೀವಿ, ಆ ಬಂದು ಈ ಬಂದು ನಂದು ದೇಹ, ನನ್ನ ದೇಹ ಸಂಬಂಧಿಗಳು, ಒಂದು ದೇಹ ನಂದೇ, ಇನ್ನು ನನ್ನ ದೇಹ ಸಂಬಂಧಿಗಳು ಅಂತ ಹೇಳಿ ಏನು ಮಾಡ್ತೀವಿ, ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಎಂಥ ಯುದ್ಧ, ಅನೈತಿಕವಾದಂತಹ ಯುದ್ಧ, ಅಧಾರ್ಮಿಕವಾದಂತಹ ಯುದ್ಧವನ್ನು ಮಾಡ್ತೇವೆ. ಹಾಗೆ ಇವನು ಕೂತ್ಕೊಂಡ. ಸರ್ವಾನ್ ಬಂಧು ನವಸ್ಥಿತ, ಎಲ್ಲ ಬಂಧುಗಳು ಅಂತ ತಿಳಿದ. ಕೃಪಯ ಪರಯ ವಿಷ್ಟ ವಿಷೀಧನ್ ಇದಮಬ್ರವೇ. ಬಹಳ ಕೃಪಾಲು ಇವ, ಯಾರು ಅರ್ಜುನ. ದಯ, ಬಹಳ ದಯ ಇವನಿಗೆ. ಇವರಲ್ಲಿ ಯುದ್ಧ ಮಾಡಿದ್ರೆ ಏನೇನಾಗ್ತದೆ ಅಂತ ದಯೆ, ಪರಿಪೂರ್ಣ ದಯೆ ಇವನಿಗೆ. ಕೃಷ್ಣನಿಗಿಲ್ವಾ ದಯೆ? ಹೀಗೆ ದಯೆಯಿಂದ ಅವಿಷ್ಟನಾಗಿ ಏನಾಯಿತು, ಪರಯಾವಿಷ್ಟ, ಬಹಳ ದಯೆ ಅಂತ, ಬಹಳ ದಯೆಯಿಂದ ಕೂಡಿದವನಾಗಿ ವಿಷೀದನ್ ಇದಮಬ್ರವೀತ್. ಬಹಳ ಮನೋದೌರ್ಬಲ್ಯ ಉಂಟಾಯಿತು. ಅದು ದಯೆ ಬಂದರೆ ಹೋಯ್ತಷ್ಟೆ. ಒಬ್ಬ ವ್ಯಕ್ತಿಯಲ್ಲಿ ದಯೆ ಬಂದ್ಬಿಟ್ರೆ ಮೊದಲು ಬರೋದೇ ಅರ್ಜುನನಾಗಿ ಮನೋದೌರ್ಬಲ್ಯ. ವಿಷೀದನ್ ಬರೋದೇ ವಿಷಾದ, ದುಃಖ, ದೌರ್ಬಲ್ಯದಿಂದ ಕೂಡಿದವನಾಗಿ ಕೆಲವೊಂದು ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಏನು ಮಾತು? ಅದೇ ಅರ್ಜುನ ವಿಷಾದ. ಅವನ ವಿಷಾದದ ಚಿಂತನೆ ಏನು ಮುಂದಿನ ಪಾಠದ ಭಾಗದಲ್ಲಿ ಕಾಣೋಣ. ಸ್ಟಾಪ್ ಮಾಡಿ.